ಇಲ್ಲಿಯವರೆಗೂ ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆಯಲ್ಲಿ ಏನೇನ್ ಚರ್ಚೆ ಆಯಿತು ಅಂತ ನೋಡೋದಾದ್ರೆ ಮೊದಲು ಕರ್ನಾಟಕ ಹಾಗೂ ತಮಿಳುನಾಡು ನೀಡಿರುವಂತಹ ಮಾಹಿತಿಯ ವಿಶ್ಲೇಷಣೆ ಆಗಲಿದೆ. ಎರಡೂ ರಾಜ್ಯಗಳಲ್ಲಿ ಇರುವಂತಹ ನೀರಿನ ಮಟ್ಟ ಎಷ್ಟು ಎನ್ನುವುದರ ಕುರಿತಾಗಿ ಕೂಡ ಇಲ್ಲಿ ಚರ್ಚೆಯಾಗುತ್ತೆ. ನೀರು ಬಳಕೆ ಆಗಿರುವುದೆಷ್ಟು, ಆಗಬೇಕಾಗಿರುವುದೆಷ್ಟು ಅನ್ನುವಂತಹ ಕುರಿತಾಗೂ ಕೂಡ ಇಲ್ಲಿ ವಾದ ಮಂಡನೆಯಾಗಿದೆ. ಎರಡೂ ರಾಜ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಎಷ್ಟು ಮಳೆಯಾಗಬಹುದು ಅನ್ನುವಂತಹ ಒಂದು ಸಂಪೂರ್ಣ ವರದಿಯನ್ನು ಕೂಡ ಪಡೆದುಕೊಳ್ಳಲಿದೆ. 29 ವರ್ಷಗಳಲ್ಲಿ ತಮಿಳುನಾಡಿಗೆ ಕರ್ನಾಟಕದಿಂದ ಕಾವೇರಿ ನೀರು ಎಷ್ಟು ಸೇರಿದೆ ಅನ್ನುವಂತಹ ಕುರಿತಾಗಿ ಕೂಡ ಇಲ್ಲಿ ವರದಿಯನ್ನ ಕರ್ನಾಟಕ ನೀಡಲಿದೆ. ಕೇಂದ್ರ ಜಲ ಆಯೋಗ ಮತ್ತು ಜಲಸಂಪನ್ಮೂಲ ಸಚಿವಾಲಯದ ವರದಿ ಜೊತೆ ತಾಳೆ ಹಾಕಲಿದ್ದಾರೆ. ಅಂಕಿ ಅಂಶಗಳ ಜೊತೆ ಕರ್ನಾಟಕದಿಂದಲೂ ಕೂಡ ವರದಿ ಮಂಡನೆಯಾಗಿದೆ. ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆಯಲ್ಲಿ ತಮಿಳುನಾಡು ಬಿಗಿ ಪಟ್ಟನ್ನ ಹಿಡ್ಕೊಂಡಿದೆ. ಕರ್ನಾಟಕ ತಮಿಳುನಾಡಿಗೆ ನೀರನ್ನ ಹರಿಸಲೇಬೇಕು ಅನ್ನುವಂತಹ ಒಂದು ವಾದವನ್ನ ಮಂಡನೆ ಮಾಡ್ತಾ ಇದೆ. ಆದ್ರೆ ಒಂದ್ ರೀತಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ಕುಡಿಯಲು ನೀರೇ ಇಲ್ಲ, ಮುಂದಿನ ಯೋಚನೆ ಮಾಡೋದಕ್ಕಿರ್ಲಿ, ಸದ್ಯದ ಪರಿಸ್ಥಿತಿಯಲ್ಲೇ ಯಾವ ರೀತಿ ಡ್ಯಾಮ್ನಲ್ಲಿ ನೀರಿದೆ ಇಲ್ಲ ಅನ್ನುವಂತಹ ಒಂದು ಸಂಪೂರ್ಣ ಅವಲೋಕನ ಆಗ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಕರ್ನಾಟಕದ ಪರವಾಗಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬದ್ರುದ್ದೀನ್. ಇಲ್ಲಿಯವರೆಗೂ ಯಾವ ರೀತಿಯಾದಂತಹ ಒಂದು ಚರ್ಚೆಗಳು ಆಗಿದೆ, ಎಷ್ಟೊತ್ತಿಗೆ ತೀರ್ಪು ಬರಬಹುದು ಅಂತ ನಿರೀಕ್ಷೆಯಲ್ಲಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಶ್ರಮಶಕ್ತಿ ಭವನದಲ್ಲಿ ಇವತ್ತು ಮೇಲುಸ್ತುವಾರಿ ಸಮಿತಿಯ ಸಭೆಯ ಹೈಲೈಟ್ಸ್ ಏನು? ದಿವ್ಯಾ, ಇದು ಬಹಳ ಕುತೂಹಲ ಮೂಡಿಸಿರುವಂತಹ ಸಭೆ. ಯಾಕಂತ ಹೇಳಿದ್ರೆ ಬಹಳ ಕರ್ನಾಟಕದ ಪಾಲಿಗೆ ಬಹಳ ಮಹತ್ವದ ಸಭೆ. ಸೆಪ್ಟೆಂಬರ್ 12ರಂದು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ್ದಂತ ಸಮಿತಿ ಇವತ್ತು ಮತ್ತೆ ಸಭೆಯನ್ನ ಮುಂದೂಡಿ ಇವತ್ತಿಗೆ ಸಭೆಯನ್ನು ಸೇರಿರುವಂತದ್ದು. ಇಲ್ಲಿ 4 ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಕೊಡುವಂತ ಮಾಹಿತಿಯನ್ನ ಮತ್ತೊಂದು ಬಾರಿ ಕೇಳಿರುವಂತದ್ದು. ಜೊತೆಗೆ ರಾಜ್ಯದಲ್ಲಿರುವಂತ ಜಲಾಶಯಗಳ ನೀರಿನ ಪರಿಸ್ಥಿತಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಬೆಳೆಗಳಿಗೆ ನೀರು ಅಗತ್ಯ ಇದೆ ಮತ್ತು ಎಷ್ಟು ಪ್ರಮಾಣಕ್ಕೆ ನೀರು ಕುಡಿಯುವ ನೀರಿನ ಅಗತ್ಯ ಇದೆ, ಅದೇ ರೀತಿ ತಮಿಳುನಾಡಿನ ಅವಶ್ಯಕತೆ ಏನು, ಅಲ್ಲಿಯ ಶೇಖರಣೆ ಏನು, ಅಲ್ಲಿಯ ಮುಂದಿನ ದಿನಗಳಲ್ಲಿ ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಇವತ್ತು ಸಮಿತಿ ಮುಂದೆ ರಾಜ್ಯ ಸರ್ಕಾರ ಇಟ್ಟಿರುವಂತದ್ದು. ಆದ್ರೆ ತಮಿಳುನಾಡು ತನ್ನ ಪಟ್ಟನ್ನು ಬಿಡದೆ ಅದೇ ಮುಂದುವಾದಕ್ಕೆ ಬಿದ್ದಿರುವಂತದ್ದು. ಸಾಂಬಾ ಬೆಳೆ ನಷ್ಟ ಆಗುತ್ತೆ, ಸಾಂಬಾ ಬೆಳೆಗೆ ನೀರು ಬೇಕು ಅನ್ನೋ ಅಂಕಿಅಂಶವನ್ನ ಸಮಿತಿ ಮುಂದೆ ಇಟ್ಟಿದೆ. ಆದ್ರೆ ಸಮಿತಿ ಅಂದ್ರೆ ವಾಸ್ತವಾಂಶನೇ ಬೇರೆ. ಯಾಕಂತ ಹೇಳಿದ್ರೆ ಈಗಿರುವಂತಹ ಸಾಂಬಾ ಬೆಳೆ ಈಶಾನ್ಯ ಮಾರುತ, ತಮಿಳುನಾಡು ಬರುವಂತ ಈಶಾನ್ಯ ಮಾರುತದಿಂದ ಅವಲಂಬಿಸಿರುವಂತ ಬೆಳೆ. ಆದ್ರೆ ಅದನ್ನೆಲ್ಲವನ್ನು ಬದಿಗಿಟ್ಟು ಈಗ ಏನು ಮೆಟ್ಟೂರು ಜಲಾಶಯ, ವಿವಿಧ ಜಲಾಶಯಗಳ ಮತ್ತು ವಿವಿಧ ನೀರಿನ ಮೂಲಗಳನ್ನ ನೀರಿನಾಗ ಬಳಸಿಕೊಂಡು ಸಾಂಬಾ ಬೆಳೆಗೆ ನೀರಿನ ಅಭಾವ ಇದೆ ಅನ್ನೋ ಅಂಕಿಅಂಶವನ್ನ ತಮಿಳುನಾಡು ಅಲ್ಲಿ ಇಟ್ಟಿರುವಂತ. ಹಾಗಾಗಿ ಸಾಂಬಾ ಬೆಳೆಗೆ ತುರ್ತಾಗಿ ನೀರು ಬಿಡದಿದ್ರೆ, ಇನ್ನಷ್ಟು ನೀರು ಕೊಡದಿದ್ರೆ ಬೆಳೆ ಕೂಡ ನಾಶ ಆಗುತ್ತೆ ಅನ್ನೋ ಮಾಹಿತಿಯನ್ನ ತಮಿಳುನಾಡು ನೀಡ್ತಾ ಇರುವಂತ. ಆದ್ರೆ ರಾಜ್ಯ ಸರ್ಕಾರ ಕರ್ನಾಟಕದ ಪರವಾಗಿರುವಂತ ವಾದ ಏನು ಅಂತ ಹೇಳಿದ್ರೆ ನಮಗೆ ಕುಡಿಯಕ್ಕೆ ನೀರು ಕೊಟ್ಟರೆ ಸಾಕಪ್ಪ ಅನ್ನೋ ಮಾಹಿತಿಯನ್ನ, ಅಂದ್ರೆ ಇಲ್ಲಿ ಅಭಾವವನ್ನು ಎಲ್ಲವನ್ನೂ ಸ್ಥೂಲವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ಸಮಿತಿ ಮುಂದೆ ಇಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಮಾಡುವಂತ ಪ್ರಯತ್ನ ಮಾಡಿದೆ. ಆದ್ರೆ ಸಮಿತಿಗೆ ಯಾವ ರೀತಿ ಮನವರಿಕೆ ಆಗುತ್ತೆ ಮತ್ತು ಎರಡೂ ಕಡೆ ಅಲೆದು ತೂಗಿ ಯಾವುದೇ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ನಮಗಿರುವಂತಹ ಕುತೂಹಲ. ಹಾಗಾಗಿ ಒಟ್ಟಾರೆಯಾಗಿ ನಾಳಿನ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಬರುವಂತ ವಿಚಾರಣೆ ಏನಿದೆ, ಇವತ್ತಿನ ಸಭೆಯ ನಡವಳಿಕೆಗಳು ಬಹಳ ಮಹತ್ವದ್ದಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೇಂದ್ರದ ಪ್ರಭಾವ, ಎಲ್ಲೋ ಒಂದ್ ಕಡೆ ಕರ್ನಾಟಕ ಮಲದಾಯ ಧೋರಣೆ ತೋರ್ಬೋದು ಅನ್ನೋ ಆತಂಕದಲ್ಲಿ ಕರ್ನಾಟಕ ಜನ ಇರುವಂತದ್ದು. ಹಾಗಾಗಿ ಇವತ್ತಿನ ಈ ಸಮಿತಿ ಏನ್ ನಿರ್ಣಯ ಕೈಗೊಳ್ಳುತ್ತೆ ಮತ್ತು ಯಾವ ರೀತಿ ಮುಂದೆ ಹೆಜ್ಜೆ ಇಡುತ್ತೆ ಅನ್ನೋದು ನಮಗಿರುವಂತ ದೂಡ. ಥ್ಯಾಂಕ್ ಯು ಬದ್ರುದ್ದೀನ್ ನಿಮ್ಮೆಲ್ಲ ಮಾಹಿತಿಗೆ. ಕಾವೇರಿ ನೀರು ಹಂಚಿಕೆ ವಿವಾದ ಸಂಬಂಧಪಟ್ಟ ಹಾಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೊಸೂರಿಗೆ ಮುತ್ತಿಗೆ ಹಾಕಲು ಹೋದವರನ್ನ ಪೊಲೀಸರು ಬಲವಂತವಾಗಿ ಬಂಧಿಸಿದ್ರು. ವಾಟಾಳ್ ನಾಗರಾಜ್, ಪ್ರವೀಣ್ ಶೆಟ್ಟಿ ಸೇರಿದಂತೆ ನೂರಾರು ಜನರನ್ನ ಪೊಲೀಸರು ಎತ್ಕೊಂಡು ಹೋದ್ರು. ಇವತ್ತು ಅತಿ ಬೆಲೆಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆಯಿತು.
ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಹೊಸೂರಿಗೆ ಮುತ್ತಿಗೆ ಹಾಕಲು ಹೋದವರನ್ನ ಪೊಲೀಸರು ಬಲವಂತವಾಗಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ರು. ವಾಟಾಳ್ ನಾಗರಾಜ್, ಪ್ರವೀಣ್ ಶೆಟ್ಟಿ ಸೇರಿದಂತೆ ನೂರಾರು ಜನರನ್ನ ಪೊಲೀಸರು ಬಲವಂತವಾಗಿ ಬಂಧನಕ್ಕೆ ಒಳಪಡಿಸಿದ್ದಂಥದ್ದು. ಇವತ್ತು ಅತಿಬೆಲೆಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿತು. ನಾಳೆ ಚಾಮರಾಜನಗರದ ಕುಣಗಾನೂರು ಮತ್ತು ಪಾಲಾರ್ ಗಡಿ ಬಂದ್ ಮಾಡಲಾಗುವುದು ಅಂತ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಾವೇರಿ ವಿಚಾರದಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು, ಆ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಅಂತ ಆಗ್ರಹಿಸಿದ್ರು. ಗಂಭೀರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಜಯಲಲಿತಾ ಅವರಿಗೆ ಅರ್ಥ ಆಗ್ತಾ ಇಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ನೀರಿನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಜಯಲಲಿತಾ ಅವರೇ, ಎಚ್ಚರಿಕೆ ಕೊಡ್ತಾ ಇದೀವಿ, ನೀವು ರಾಜಕೀಯ ಮಾಡೋದು ಬಹಳ ತೊಂದರೆ ಆಗುತ್ತೆ, ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸುಮ್ಮನೆ ನೀವು ಆರಾಮಾಗಿ ತಮಿಳುನಾಡಲ್ಲಿ ಇರ್ತೀವಿ ಅಂತ ತಿಳ್ಕೊಳ್ಳೋದು ಬೇಡ. ಬಹಳ ಗಂಭೀರವಾಗಿ ಈ ರಾಜ್ಯದಲ್ಲಿ ನಿಜಕ್ಕೂ ನೀರಿಲ್ಲ, ಬಹಳ ತೊಂದರೆಲಿದ್ದಾರೆ. ಕುಡಿಯೋಕ್ ನೀರಿಲ್ಲದೆ ನಿಮಗೆ ನೀರು ಕೊಡಕ್ ಸಾಧ್ಯ ಇಲ್ಲ. ತಮಿಳುನಾಡವರ ರಾಜಕೀಯ ಪ್ರಚೋದನೆಯಿಂದ ಇವತ್ತು ಮಾಡ್ತಾ ಇರೋದು. ಇವತ್ತು ಬೆಂಗಳೂರಿನ ಜನಕ್ಕೆ ಕುಡಿಯೋಕೆ ನೀರಿಲ್ಲ, ತುಮಕೂರಿನ ಜನಕ್ಕಿಲ್ಲ, ಹಾಸನಕ್ಕಿಲ್ಲ, ಮಂಡ್ಯ ಮೈಸೂರು ಜನಕ್ಕಿಲ್ಲ. ಆದರೆ ಕುಡಿಯುವ ನೀರಕ್ಕೂ ಸಹ ಇವತ್ತು ಹಾಕಾರ ಪಡುವಂತ ಸ್ಥಿತಿಯಲ್ಲಿ ತಮಿಳುನಾಡಿನವರ